ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರುಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ಸಾಬುದಾಣಿದ ಹಪ್ಪಳ ಮಾಡ್ತೀನಿ ರೀ. ಇದು ಹಪ್ಪಳ ಮಾಡೋದು ಹೆಂಗಂದ್ರೆ, ಇದು ನೀರು ಹೆಸರಿಗಿಟ್ಟು ಅಟ್ಟು ಮಾಡೋದಲ್ರಿ. ಇದು ಬರೀ ರಾತ್ರಿ ನೆನಾಕಿ ಹೆಸರು ಬಂದು ನೀರಿನಾಗ ನೆನೆ ಇಡೋದ್ರಿ. ಮುಂಜಾನೆ ಎದ್ದು ಮಿಕ್ಸರ್ಗೆ ಹಾಕಿ ಮಾಡೋದು ನೋಡಿರಿ. ವೆರಿ ಈಸಿ ಹಪ್ಪಳ ರೀ. ಇದು ಟೈಮು ತೊಗೊಳಲ್ರಿ, ಅಷ್ಟು ಭಾಳ ಕೆಲಸನೂ ಇಲ್ಲರಿ. ಅದಕ್ಕೆ ಜಟ್ಪಟ್ ಆಗ್ತದೆ ನೋಡ್ರಿ. ಅದು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಈಗ ಇದು ಒಂದು ಗ್ಲಾಸ್ ಸಾಬುದಾನಿ ತೊಗೊಂಡಿನಿ ರೀ. ಇನ್ನೊಂದು ಸ್ವಲ್ಪ ತೊಗೋತೀನಿ ನೋಡ್ರಿ. ಇದು ನೋಡ್ರಿ 2 ಗ್ಲಾಸಿಗೆ ಎಷ್ಟು ಕಮ್ಮಿ ಅದ ರೀ. ಇದು ಎಷ್ಟು ಅದಲ್ರಿ ಅಷ್ಟೇ ನೀರು ತೊಗೋತೀನಿ ನೋಡ್ರಿ. ತುಂಬ ತೊಗೊಳ್ರಿ. ಲೆಕ್ಕಿಗೆ 2 ಗ್ಲಾಸ್ ಹೊಡಿತೀನಿ ರೀ, ಆದರೆ ಇದೆಷ್ಟು ಕಮ್ಮಿ ಅದಲ್ರಿ ಅಷ್ಟೇ ನೀರು ತೊಗೋತೀನಿ ನೋಡ್ರಿ. ಇವು 1 ಗ್ಲಾಸ್ನು ಪೌಣ ಗ್ಲಾಸ್, ಅದು ಪೌಣೆ 2 ಗ್ಲಾಸ್ ಸಾಬುದಾನಿ ತೊಗೊಂಡಿ ನೋಡ್ರಿ. ಈಗ ಇದಕ್ಕೆ ನೀರು ಬೆಚ್ಚಗಿಡ್ತೇನೆ ನೋಡ್ರಿ. ಈಗ ನೋಡ್ರಿ, ಈ ಬೋಗಣಿನ ತೊಗೊಂಡ್ರಿ, ಇದಕ್ಕೆ ನೀರು ಹಾಕೋತೇವೆ ನೋಡ್ರಿ. ನೋಡ್ರಿ, ಇದು 1 ಗ್ಲಾಸ್. ಎರಡು ಗ್ಲಾಸ್ ರೀ. ಈಗ 3 ಗ್ಲಾಸ್ ರೀ. ಈಗ 4 ಗ್ಲಾಸ್ ರೀ. ಈ ಪೈಲ ಒಂದು ಪೂರ್ತಿ ಗ್ಲಾಸ್ ತೊಗೊಂಡಿದ್ನಲ್ರಿ, ಅದಕ್ಕೆ 1 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕಿದೆ ರೀ. ಈಗೇನು ಪೌಣ ಗ್ಲಾಸ್ ತೊಗೊಂಡಿನಲ್ರಿ, ಅಂದರೆ ಈಗ ಒಳ್ಯಾಕೆ ಒಂದು 4 ಗ್ಲಾಸ್ ಹಾಕೋತೀನಿ ನೋಡ್ರಿ. ನೋಡ್ರಿ, ಎಷ್ಟು ಕಮ್ಮಿ ಇದ್ದಲ್ರಿ ಸಾಬುದಾನಿ. ಇದು 1 ಗ್ಲಾಸ್ ನೋಡ್ರಿ. 2, 3 ನೋಡ್ರಿ. ಆಯ್ತು ನೋಡ್ರಿ. ಪೌಣ 4 ಗ್ಲಾಸ್ ಹಾಕೀನಿ ರೀ. ಅದು ಒಂದು ಫುಲ್ ಗ್ಲಾಸಿಂದ ಅವು 4 ಗ್ಲಾಸ್, ಒಟ್ಟು 8 ಗ್ಲಾಸ್ ನೀರು ಹಾಕಿ ನೋಡ್ರಿ. ಒಟ್ಟು ನಾ ಯಾವ್ದು ಮಾತು ತೊಗೊಂಡಿರ್ತೇವಲ್ರಿ, ಅದರಲ್ಲೇ 4 ಪಟ್ಟು ನೋಡ್ರಿ. ಒಟ್ಟು ಈಗ ನೀರು ಕಾಯಕ್ಕಿಟ್ಟೆ ನೋಡ್ರಿ. ಈಗ ಮುಚ್ಚಿ ಇಡ್ತೇನೆ ನೋಡ್ರಿ. ಅನ್ಕ ನೀರು ಹೆಸರು ಬರಲ್ರಿ. ಎಷ್ಟು ನೋಡ್ರಿ, ಒಟ್ಟು ನೀರು ಕುದಿಯಾಕತ್ತಂದ್ರೆ ಆಫ್ ಮಾಡಿಬಿಡೋದು ನೋಡ್ರಿ. ಇದು ನೋಡ್ರಿ, ಈಗೇನು ನಾನು ತೊಗೊಂಡಿನಲ್ರಿ 2 ಗ್ಲಾಸ್ ರೀ. ನೈಟಿನೇ ಹೆಸರು ಬಂದು ನೀರಿನಾಗ ಹಾಕಿ ಇಟ್ಬಿಡೋದ್ರಿ. ಮುಂಜಾನೆದು ಮಿಕ್ಸರ್ಗೆ ಹಾಕಿ ಹಪ್ಪಳ ಹಾಕೋದು ನಾನು. ಭಾರಿ ಈಸಿ ಹಪ್ಪಳ ನೋಡ್ರಿ. ಈಗ ನೀರು ಹೆಸರು ಬಂದಾಗ ನೋಡ್ತೇನೆ ಬರ್ರಿ. ನೋಡಿರಿ, ಈಗ ನೀರು ಕುದಿಯಾಕತ್ತವ್ರಿ. ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ನೋಡಿರಿ. ಗ್ಯಾಸ್ ಆಫ್ ಮಾಡೀನಿ ರೀ. ಈಗ ಇವು ಸಾಬುದಾನಿನ ಇದಕ್ಕೆ ಹಾಕಿಬಿಡ್ತೇನೆ. ಇಷ್ಟೇ ನೋಡಿರಿ. ಈಗ ನೋಡಿರಿ, ತಳಗೆ ಇಳಿಸ್ಕೊಂಡೀನಿ ರೀ. ಇದನ್ನು ಒಟ್ಟು ಹಿಂಗೆ ಚೆಂದಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋದು ನೋಡಿರಿ. ಬರೀ ನೋಡಿರಿ, ಈ ಥರ ಮಿಕ್ಸ್ ಮಾಡಿದ್ರಿ. ಈಗ ಇದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೇನೆ ರೀ. ಈ ಮುಂಜಾನೆ ನೋಡಿದ್ರಾಗ ಫುಲ್ ಮಸ್ತ್ ನೆಂದಿರ್ತಾವ್ರಿ. ಅವೇನು ಮ್ಯಾಗ ನಿಂತಿರ್ತಾವಲ್ರಿ ನೀರು, ಅವನ್ನ ಸಾಬುದಾನಿನ ಎಲ್ಲ ಕೊಟ್ಟು ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕೋದು ನೋಡ್ರಿ. ಮಿಕ್ಸರ್ಗೆ ಹಾಕಿ ಹೋಗಿ ಹಪ್ಪಳ ಹಾಕಿ ಬರೋದು. ಇದೇನು ಮತ್ತೆ ಹಿಂಗೆ ಆಡೋದು ಏನೂ ಇಲ್ಲ ನೋಡ್ರಿ. ಕುದಿಸ್ಕೊಳ್ಳೋದು ಏನೂ ಇಲ್ಲ. ಜಸ್ಟ್ ಇಟ್ಟೆ ನೋಡ್ರಿ. ವೆರಿ ಈಸಿ ಹಪ್ಪಳ ರೀ. ಈಗ ನಾಳೆ ತೋರಿಸ್ತೀನಿ ರೀ ನಿಮಗೆ. ಮತ್ತೆ ನೋಡಿರಿ, ಇದು ನೆನಕ್ಕೆ ಇಟ್ಟಿದ್ನಲ್ರಿ ನಾನು, ಅದನ್ನು ಈ ಥರ ಆಗ್ಯದ ನೋಡ್ರಿ. ನೋಡಿರಿ, ಈ ಥರ ಆಗಿದೆ. ಇದನ್ನೇನು ಮಾಡೋದ್ರಿ, ಈಗ ಮಿಕ್ಸರ್ಗೆ ಹಾಕೋದು ನೋಡ್ರಿ. ಮಸ್ತಾಗಿ ನೆಂದದ್ರಿ. ಈ ಸದ್ದು ಇದನ್ನೇನದ ಮಿಕ್ಸರ್ಗೆ ಹಾಕ್ತೇವೆ ನೋಡ್ರಿ. ಈಗ ನೋಡಿ, ಇದು ಮಿಕ್ಸರ್ನಾಗ ಹಾಕ್ತೇನೆ. ಸಾಚಾದಾಗ ಹಾಕಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿರಿ. ಅಷ್ಟೇ ಮಾಡೋದು. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿರಿ. ನೋಡಿರಿ, ಇದನ್ನು ಸಣ್ಣಗೆ ರುಬ್ಕೊಂಬಂದಿ ನೋಡಿರಿ. ಈಗ ಇದನ್ನು ಒಂದು ಬೇರೆ ಬೊಗಣೆ ತೆಗಿತೀನಿ ನೋಡಿರಿ.
ಈಗ ನೋಡಿರಿ ಈಗ ಒಗ್ಗರಣೆಗೆ ಹಾಕ್ತೇನೆ ನೋಡಿರಿ. ಈಗ ಇದೇ ಥರ ಎಲ್ಲನೂ ರುಬ್ಕೊಂಬರ್ತೀನಿ ನೋಡಿರಿ. ಈಗ ನೋಡಿರಿ ಮತ್ತೆ ಇದನ್ನು ರುಬ್ಕೊಂಬರ್ತೀನಿ ರೀ. ನೋಡಿರಿ ಲಾಸ್ಟ್ ಇದನ್ನು ಎಲ್ಲ ರುಬ್ಕೊಂಬಂದೀನಿ ನೋಡಿರಿ. ಈಗ ಎಲ್ಲ ಬರಿಚ್ ಹಾಕ್ತೀನಿ ನೋಡಿರಿ. ಈಗ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡಿರಿ. ಉಪ್ಪು ನೋಡಿ ಹಾಕೋರಿ, ಸ್ವಲ್ಪ ಹಾಕ್ತಾರೆ ಇನ್ನೊಂದು ಸ್ವಲ್ಪ ರೀ. ಈಗ ಚೆಂದಾಗಿ ತಿರುಗಾಡ್ತೀನಿ ನೋಡಿರಿ. ಈ ಥರ ದೋಸೆದು ಹಿಟ್ಟು ಹೆಂಗೆ ತಿರುತ್ತಲ್ಲ ರೀ ಹೆಂಗೆ ತಿರುಗಾಡೋದು ನೋಡಿರಿ. ಎಷ್ಟು ಕರೆಕ್ಟಾಗಿದೆ ಹಪ್ಪಳಿಗೆ ಹಿಟ್ಟು ಹೆಂಗೆ ಬೇಕು ಅದೇ ಥರ ಆಗ್ಯದ ನೋಡಿರಿ. ಕರೆಕ್ಟ್ ನಾ ಹೇಳ್ದಂಗೆ ಮೆಜರ್ಮೆಂಟ್ದಾಗ ನೀವು ತೊಗೊಂಡು ನೋಡಿರಿ, ಭಾರಿ ಆಗ್ತಾವೆ ನೋಡಿರಿ ಹಪ್ಪಳಿ. ಬಾಯಾಗ ಇಟ್ಟರೆ ಕರಗ್ತಾವ್ರಿ. ಏನು ಇದನ್ನು ಬೇಯಿಸ್ಕೊಂಬರೋದು ಕುದಿಸೋದು ಯಾವುದೂ ಜಂಜಾಟ ಇಲ್ಲ ನೋಡ್ರಿ. ಬರೀ ನೆನೆಯಾಕೆ ಇಡೋದು, ಹೆಸರು ಬಂದಿಲ್ಲ ನೆನೆ ಇಡೋದ್ರಿ. ಮುಂಜಾನೆ ಅದು ಮಿಕ್ಸರ್ಗೆ ಹಾಕೋದು, ಹೋಗಿ ಹಪ್ಪಳ ಹಾಕಿ ಬರೋದು ನೋಡಿರಿ. ಸದ್ದು ಈಗ ಚೆಂದಾಗಿ ಇನ್ನೊಂದು ಸ್ವಲ್ಪ ಕಲಸ್ಕೊತೀನಿ ರೀ. ಉಪ್ಪು ಎಲ್ಲ ಕಡೆ ಕಲಸ್ಬೇಕಲ್ರಿ, ಅದಕ್ಕೆ ಈಗ ನೋಡಿರಿ ಉಪ್ಪು ಎಲ್ಲ ಚೆಂದ ಕರಿಯೋದ್ರಿ. ಇನ್ನು ಮ್ಯಾಲೆ ಹೋಗಿ ಹಾಕ್ತೀನಿ ನೋಡಿರಿ. ಮ್ಯಾಲೆ ತೊಗೊಂಡು ಹೋಗ್ತೀನಿ ರೀ. ಈಗ ನೋಡಿರಿ ಈ ಥರ ಹಾಸಿ ನೋಡಿರಿ. ಈಗ ಹಾಕ್ತೀನಿ ನೋಡಿರಿ. ನೋಡಿರಿ ಮಸ್ತಾಗಿದ್ರಿ. ಇದಕ್ಕೇನು ಜೀರಿಗೆ ಏನೂ ಹಾಕಿಲ್ಲ ರೀ. ಉಪವಾಸಕ್ಕೂ ತಿನ್ಬೋದು ನೋಡ್ರಿ. ಈ ಥರ ಮಾಡಿ ಸ್ವಲ್ಪ ಹಿಂಗೆ ಅಗಲ್ ಮಾಡಿರಿ, ಮಸ್ತ್ ಆಗ್ತವೆ ನೋಡ್ರಿ. ನೋಡಿರಿ ಇದೇ ಥರ ಎಲ್ಲನೂ ಹಾಕ್ಕೋತೀವಿ ನೋಡಿರಿ. ನೋಡಿರಿ ಈ ಥರ ನಾ ಎಲ್ಲ ಹಾಕಿದ್ದೇನೆ ನೋಡಿರಿ. ಹಪ್ಪಳ ಮಸ್ತ್ ನಾ ಏನು ಜೀರಿಗೆ ಹಾಕಿಲ್ಲ ರೀ. ಉಪವಾಸಿಗೆ ತಿನ್ಬೋದು ಅಂಥೇಳಿ ಜೀರಿಗೆ ಹಾಕ್ಲಾರೆ ಮಾಡೀನಿ ರೀ. ನೀವು ಬೇಕಂದ್ರೆ ಜೀರಿಗೆನೂ ಹಾಕ್ಕೋಬೋದು ರೀ. ನೋಡಿರಿ ಮಸ್ತಾಗ್ಯಾವ ನೋಡಿರಿ ಹಪ್ಪಳ. ಇನ್ನು ಒಣಗನ ತೋರಿಸ್ತಾರೆ ನಿಮಗೆ. ನೋಡಿರಿ ಎಷ್ಟು ಚಂದ ಒಣಗ್ಯಾವ. ಈಗ ತಿರಾಕ್ತೀನಿ ನೋಡಿರಿ. ನೋಡಿರಿ ಎಷ್ಟು ಚಂದ ಬರ್ತಾವೆ ನೋಡಿರಿ. ಒಂದು ಹಪ್ಪಳ ಹರಿಯಂಗಿಲ್ಲ ರೀ. ಇದೇ ಥರ ಎಲ್ಲ ತಿರಾಕ್ತೀನಿ ನೋಡಿರಿ. ನೋಡಿರಿ ಈ ಥರ ಎಲ್ಲ ತಿರಾಕಿ ನೋಡಿರಿ. ಮಸ್ತ್ ಎದ್ದವ್ರಿ ಎಲ್ಲ ಚಂದ ಎಲ್ಲ ತಿರಾಕಿ ನೋಡಿರಿ. ಈಗ ಒಣಗನ ತೋರಿಸ್ತಾರೆ ನೋಡಿರಿ. ಈ ಥರ ಒಣಗ್ಯಾವ. ಈಗ ಇವನ್ನೆಲ್ಲ ತೆಗಿತೇವೆ ನೋಡಿರಿ. ನೋಡಿ ಈ ಹಪ್ಪಳನ ಈ ಥರ ಒಣಗಿಸ್ಕೊಂಬಂದೀನಿ ನೋಡಿರಿ. 3 ದಿನ ಮಸ್ತ್ ಒಣಗ್ಯಾವ್ರಿ. ನೋಡಿರಿ ಎಷ್ಟು ಬಾರಿ ಆಗ್ಯಾವ್ರಿ ಸಾಬುದಾನಿ ಹಪ್ಪಳ. ಇದನ್ನೇನು ಕುದಿಸೋದು ಬೇಡ್ರಿ, ಬೇಯಿಸ್ಕೊಂಬರೋದು ಬೇಡ. ಬರೀ ರಾತ್ರಿ ನೈಟ್ ನೆನೆಕಿಡೋದು, ಮುಂಜಾನೆ ಮಿಕ್ಸರ್ಗೆ ಹಾಕೋದು, ಮಾಡಿಬಿಡೋದು ನೋಡಿರಿ. ದಿಢೀರ್ ಹಪ್ಪಳನೇ ಅನ್ಬೋದು ನೋಡಿರಿ. ಅದಕ್ಕೆ ಯಾರು ಆಫೀಸ್ಗೆ ಹೋಗೋರಿಗೆ ಹಿಂಗೆ ಡ್ಯೂಟಿ ಮಾಡ್ತಿರ್ತಾರಲ್ರಿ, ಅವರು ಎಲ್ಲ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ. ಎಲ್ಲಿ 3 ದಿನ ನೆನೆಸೋದು ಅನ್ನೋರಿಗೆ ಈ ಥರ ಹಪ್ಪಳ ಭಾರಿ ಈಸಿ ನೋಡಿರಿ. ಈ ಥರ ಮಾಡ್ಕೊಳಕ್ಕೆ ಇದನ್ನು ಟ್ರೈ ಮಾಡಿರಿ. ಈಗ ಇದನ್ನು ಕರಿತೀವಿ ನೋಡಿರಿ. ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ರೀ. ಈಗ ನೋಡಿರಿ ಎಣ್ಣೆ ಕಾಯಕ್ಕೆ ಇಟ್ಟೇನಿ ರೀ. ಎಣ್ಣೆ ಕಾಯನ್ನು ಕರಿತೀನಿ ನೋಡಿರಿ. ಈಗ ನೋಡಿ ಎಣ್ಣೆ ಕಾಯ್ದಿದೆ. ಹಪ್ಪಳ ಹಾಕ್ತೀನಿ ನೋಡಿರಿ. ತಗೋತೀನಿ ನೋಡಿರಿ ಹಪ್ಪಳನ. ಎಷ್ಟು ದೊಡ್ಡದೈತೆ ನೋಡಿರಿ.
ನೋಡಿರಿ ಇನ್ನೊಂದು ಹಾಕ್ತೀನಿ ರೀ. ಸೂಪರಾಗಿ ಬಂದ ನೋಡ್ರಿ ಹಪ್ಪಳ. ನೋಡಿರಿ ಎಷ್ಟು ದೊಡ್ಡದಾಗ್ಯದ್ರಿ, ಭಾರಿ ಕ್ರಿಸ್ಪಿ ಆಗ್ಯಾವ ನೋಡ್ರಿ ಹಪ್ಪಳ. ನೋಡಿರಿ ಈ ಥರನೆಲ್ಲ ಕರ್ಕೊಂಡು ನೋಡ್ರಿ ಎಷ್ಟು ದೊಡ್ಡವಾಗ್ಯಾವ ನೋಡ್ರಿ ಹಪ್ಪಳ. ಭಾರಿ ಕ್ರಿಸ್ಪಿ ರೀ, ಭಾರಿ ಚಂದ ಆಗ್ಯಾವ ರೀ. ಇದು ನೋಡ್ರಿ, ಇವು ನೋಡ್ರಿ ಎಷ್ಟು ಅದಾವ ರೀ, ಇವು ಎಷ್ಟು ಅದಾವ ರೀ ಹಪ್ಪಳ. ನೋಡೋದು ನೋಡ್ರಿ ಎಷ್ಟು ದೊಡ್ಡ ಆಗ್ಯಾವ. ಈ ಹಪ್ಪಳ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲ ಸಬ್ಸ್ಕ್ರೈಬ್ ಆಗಿರಿ. ಹಾಗೂ ಈ ಹಪ್ಪಳ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಈಗ ಇವಾಗ ಇದೊಂದು 3 ತೋರಿಸ್ತೀನಿ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ತಂದ್ರೆ. ನೋಡಿರಿ ಫುಲ್ ಹಿಟ್ಟು ನಂಗೆ ನೋಡಿರಿ ಎಷ್ಟಿದೆ ಅದು, ಭಾರಿ ಕ್ರಿಸ್ಪಿ ನೋಡ್ರಿ ಹಪ್ಪಳ. ಇದು ಮಾಡೋದನ್ನು ಭಾಳ ಸುಲಭ ರೀ. ಈಗ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮಗೆ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ.